ತಂದೆಯ ತ್ರಿಜಟೆ, ನಾನು ಕ್ಷೇಮವಾಗಿರುವ ವಿಷಯ ನನ್ನ ಸ್ವಾಮಿಗೆ ತಿಳಿಯಿತೆ. ನನಗಾಗಿ ಅವರು ದುಃಖಿಸುವುದು ತಪ್ಪಿತೆ. ಏಕೆ ಸೀತೆ ಚಿಂತಿಸುತ್ತೀಯ? ನಮ್ಮ ಪ್ರಭು ವಿಭೀಷಣ ಜೊತೆಯಲ್ಲಿರುವುದರಿಂದ ಆ ಇಂದ್ರಜಿತುವಿನ ಮಾಯಾ ಜಾಲದ ಮರಳು ಮಂಜಿನಂತೆ ಕರಗಿ ಹೋಗುತ್ತದೆ. ತ್ರಿಜಟೆ, ಈಗ ನನ್ನ ಸ್ವಾಮಿಯ ಇಂದ್ರಜಿತುವಿನ ಮೇಲೆ ಕ್ರೋಧಾವಿಷ್ಟರಾಗಿ ಘನಘೋರವಾಗಿ ಯುದ್ಧ ಮಾಡುತ್ತಾರೆ ಅಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ. ಇಂಥ ದುಷ್ಕೃತ್ಯ ಮಾಡಿದ ಆ ಇಂದ್ರಜಿತು ತನ್ನ ಮೃತ್ಯುವನ್ನು ತಾನೇ ಆಹ್ವಾನಿಸಿದಂತಾಗಿದೆ. ತ್ರಿಜಟೆ, ಈಗಾಗಲೇ ಯುದ್ಧ ಆರಂಭವಾಯಿತೆ? ನನ್ನ ಸ್ವಾಮಿ ರಣರಂಗಕ್ಕೆ ಬಂದಿದ್ದಾರೆಯೇ? ಇಲ್ಲ ಸೀತೆ, ಇನ್ನೂ ಯುದ್ಧ ಆರಂಭವಾಗಿಲ್ಲ. ರಣರಂಗದಿಂದ ಮಾಯವಾದ ಆ ಇಂದ್ರಜಿತು ಕೂಡ ಇನ್ನೂ ಬಂದಿಲ್ಲ. ಮರಣ ಭಯದಿಂದ ಆ ಇಂದ್ರಜಿತು ಮತ್ತೆ ರಣರಂಗಕ್ಕೆ ಬರುವುದೇ ಇಲ್ಲವೇ? ಬರುತ್ತಾನೆ ಸೀತೆ, ಖಂಡಿತ ಬಂದೇ ಬರುತ್ತಾನೆ. ಅವನು ತನ್ನ ಶಕ್ತಿ ಹೆಚ್ಚಿಸಿಕೊಂಡು ಬರುತ್ತಾನೆ. ಅವನು ಹೇಗೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾನೆ? ಸೀತೆ, ಅವನಿಗೆ ಬ್ರಹ್ಮನ ವರವಿದೆ. ಅವನು ತನ್ನ ಸಂಕಲ್ಪದಂತೆ ಹೋಮವನ್ನು ಪೂರ್ಣಗೊಳಿಸಿ ಹೊರಟರೆ ಇಂದ್ರಜಿತು ಅಜೇಯನಾಗುತ್ತಾನೆ. ಆನಂತರ ಅವನನ್ನು ಯಾರು ಗೆಲ್ಲಲಾಗುವುದಿಲ್ಲ. ಹಾಗಾದರೆ ಮುಂದೇನು ಗತಿ ತ್ರಿಜಟೆ? ಅವನಿಂದ ನನ್ನ ಸ್ವಾಮಿಯೇ ಪರಾಜಿತರಾಗುತ್ತಾರೆಯೇ? ಇಲ್ಲ, ಹಾಗಾಗಬಾರದು. ಆ ದುರುಳ ಇಂದ್ರಜಿತುವಿನಿಂದ ನನ್ನ ಸ್ವಾಮಿ ಸೋಲುವುದನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಚಿಂತಿಸಬೇಡ ಸೀತೆ, ಅವನ ಹೋಮ ಪೂರ್ಣಗೊಂಡರೆ ತಾನೆ ಇಂದ್ರಜಿತು ಅಜೇಯನಾಗುವುದು. ಅಷ್ಟರಲ್ಲಿ ಏನಾದರೂ ಅಡ್ಡಿ ಆಗೇ ಆಗುತ್ತದೆ. ಆಗಬೇಕು, ಅಡ್ಡಿಯಾಗಲೇಬೇಕು. ಅವನ ಹೋಮ ಸುಗಮವಾಗಿ ಪೂರ್ಣಗೊಳ್ಳಬಾರದು. ಪ್ರಣಾಮಗಳು ಮಹಾಪ್ರಭು. ಹೇಳು ದೂತ, ನನ್ನ ಪುತ್ರ ಇಂದ್ರಜಿತು ರಣರಂಗಕ್ಕೆ ಬಂದನೆ. ಶೋಕ ಜರ್ಜರಿತ ಆಗಿದ್ದ ರಾಮ ಲಕ್ಷ್ಮಣ ವಾನರ ಸೇನೆಯನ್ನು ಧ್ವಂಸ ಮಾಡಲು ಪ್ರಾರಂಭಿಸಿದನೆ. ಇಲ್ಲ ಪ್ರಭು, ಯುವರಾಜರು ಇನ್ನೂ ಬಂದಿಲ್ಲ. ರಣರಂಗದಲ್ಲಿ ಯುದ್ಧ ಆರಂಭವಾಗಿಲ್ಲ. ಆದರೆ ಅದೇನೆಂದು ಹೇಳು. ಪ್ರಭು, ಮಾಯಾಸೀತೆಯ ರಹಸ್ಯ ಆ ರಾಮ ಲಕ್ಷ್ಮಣರಿಗೆ ತಿಳಿದು ಬಿಟ್ಟಿದೆ ಪ್ರಭು. ಏನು? ಮಾಯಾ ಸೀತೆಯೆಂದು ರಾಮನಿಗೆ ತಿಳಿದು ಬಿಟ್ಟಿದೆ? ಇಲ್ಲ ಇಲ್ಲ, ಇನ್ನು ನಾವು ಕಾಲಹರಣ ಮಾಡುವಂತಿಲ್ಲ. ಇನ್ನು ತಡ ಮಾಡಿದರೆ ಶತ್ರುಗಳಿಗೆ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಲು ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಅಲ್ಲದೆ ಅವರೇನಾದರೂ ಪ್ರತಿತಂತ್ರವನ್ನು ರೂಪಿಸಿದರೆ ನಮಗೆ ಕಷ್ಟವಾಗುತ್ತದೆ. ಇಂದ್ರಜಿತುವಿಗೆ ಬೇಗನೆ ಹೋಗಿ ಯುದ್ಧ ಮಾಡೆಂದು ಹೇಳಬೇಕು. ಪ್ರಭು, ಹಾಗೆಂದು ಇಂದ್ರಜಿತುವಿಗೆ ಹೇಳುವರಾರು? ಅಲ್ಲದೆ ಈಗ ಅವರು ಎಲ್ಲಿದ್ದಾರೆಂದು ಮೊದಲು ತಿಳಿಯಬೇಕಲ್ಲ. ಅವನು ಈಗ ನಿಕುಂಬಿಲ ವನದಲ್ಲಿರುತ್ತಾನೆ. ಹೋಮ ಯಜ್ಞಗಳನ್ನು ಮಾಡುತ್ತಿರುತ್ತಾನೆ. ಪ್ರಭು, ಅಲ್ಲಿಗೆ ಹೋಗಲು ಎಲ್ಲರೂ ಹೆದರುತ್ತಾರೆ, ನಿಮ್ಮನ್ನು ಬಿಟ್ಟು. ಸರಿ, ನಾನೇ ಅಲ್ಲಿಗೆ ಹೋಗುತ್ತೇನೆ. ಇಂದ್ರಜಿತುವಿಗೆ ಬೇಗನೆ ಯುದ್ಧ ಪ್ರಾರಂಭ ಮಾಡೆಂದು ಹೇಳುತ್ತೇನೆ. ಏನಾದರಾಗಲಿ ಆ ರಾಮನ ಸೈನ್ಯ ಸರ್ವನಾಶವಾಗಬೇಕು. ಏ ರಾವಣನ ವಿಜಯ ದುಂದುಬಿ ಮೊಳಗಬೇಕು. ಪ್ರಭು ರಾಮಚಂದ್ರ, ನಮ್ಮ ವಾನರ ಸೈನ್ಯವೆಲ್ಲ ನಿನ್ನನ್ನೇ ಅವಲಂಬಿಸಿದ್ದಾರೆ. ನೀನು ದುಃಖಿತನಾದರೆ ನಮ್ಮ ವಾನರ ಸೈನ್ಯವೆಲ್ಲ ದುಃಖಿತರಾಗುತ್ತಾರೆ. ಈಗ ಈ ಅನಿರೀಕ್ಷಿತ ಆಘಾತದಿಂದ ಎಲ್ಲರೂ ಕುಗ್ಗಿ ಹೋಗಿದ್ದಾರೆ. ನೀನು ಮತ್ತೆ ಗೆಲುವಾದರೆ ಇಡೀ ನಮ್ಮ ವಾನರ ಸೈನ್ಯವೇ ಚೈತನ್ಯ ತುಂಬಿದಂತಾಗುತ್ತದೆ. ನಿನ್ನ ಮಾತು ನಿಜ ವಿಭೀಷಣ. ಮುಂದೆ ನಾವು ಏನು ಮಾಡಬೇಕೆಂದು ನೀನೇ ಹೇಳು. ಆ ಇಂದ್ರಜಿತುವಿನ ವಿಷಯವನ್ನು ಹೆಚ್ಚಾಗಿ ತಿಳಿದಿರುವವನು ನೀನೆ. ಹೇಳುತ್ತೇನೆ ರಾಮಚಂದ್ರ. ಈಗ ಇಂದ್ರಜಿತುವಿನ ಮೇಲೆ ಯುದ್ಧ ಮಾಡಲು ಸೂಕ್ತ ಸಮಯ. ಲಕ್ಷ್ಮಣ ಈಗಲೇ ತನ್ನ ಸೈನ್ಯದೊಂದಿಗೆ ರಣರಂಗಕ್ಕೆ ಹೋಗಲಿ. ಅಲ್ಲಿ ತನ್ನ ಶರಾಘಾತದಿಂದ ಇಂದ್ರಜಿತುವಿನ ಹೋಮ ಕಾರ್ಯಕ್ಕೆ ಅಡ್ಡಿಪಡಿಸಲಿ. ಹೌದು ಸಹೋದರ,
ವಿಭೀಷಣನ ಸಲಹೆ ಉಚಿತವಾಗಿತ್ತು. ಆ ಇಂದ್ರಜಿತುವನ್ನು ನಿಗ್ರಹಿಸಲು ನಾನು ಕಾತರಗೊಂಡಿದ್ದೇನೆ. ಹೌದು ರಾಘವ, ಆ ಇಂದ್ರಜಿತುವಿನ ವಧೆಗಾಗಿ ಲಕ್ಷ್ಮಣ ಸಮರ್ಥನಾಗಿದ್ದಾನೆ. ದೈತ್ಯರ ವಧೆಗಾಗಿ ದೇವೇಂದ್ರ ತನ್ನ ವಜ್ರಾಯುಧಕ್ಕೆ ಆದೇಶ ನೀಡುವಂತೆ ನೀನು ಆ ಇಂದ್ರಜಿತುವಿನ ವಧೆಗಾಗಿ ಲಕ್ಷ್ಮಣನಿಗೆ ಆದೇಶ ನೀಡು. ರಾಮಚಂದ್ರ, ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡರೆ ಲಕ್ಷ್ಮಣನನ್ನು ಯುದ್ಧಕ್ಕೆ ಕಳಿಸಲು ನನಗೆ ಆತಂಕವಾಗುತ್ತದೆ. ಇಲ್ಲ ಸುಗ್ರೀವ, ನನಗೆ ನನ್ನ ಸೋದರನ ಪರಾಕ್ರಮದ ಬಗ್ಗೆ ಭರವಸೆ ಇದೆ. ಪ್ರಭು ರಾಮಚಂದ್ರ, ನಾವು ಕಾಲಹರಣ ಮಾಡದೆ ಆದಷ್ಟು ಬೇಗ ಶತ್ರು ವಿನಾಶಕ್ಕೆ ಸಿದ್ಧರಾಗಬೇಕು. ಆ ಇಂದ್ರಜಿತುವಿನ ವಿನಾಶಕ್ಕೆ ನಮ್ಮ ಲಕ್ಷ್ಮಣ ಬೇಗನೆ ಯುದ್ಧರಂಗಕ್ಕೆ ಹೊರಡುವುದು ಒಳ್ಳೆಯದು. ವಿಭೀಷಣ, ಹಾಗಾದರೆ ಈಗ ಲಕ್ಷ್ಮಣ ಇಂದ್ರಜಿತುವಿನ ಮೇಲೆ ಯುದ್ಧ ಮಾಡಿದರೆ ಯಶಸ್ವಿಯಾಗುವನೆಂದು ಹೇಳುತ್ತೀಯಾ? ಬೇಕಾದರೆ ನಾನು ಲಕ್ಷ್ಮಣನೊಂದಿಗೆ ರಣರಂಗಕ್ಕೆ ಹೋಗುವೆ. ಅಂಗದ ಕುಮಾರ, ನಿಕುಂಬಿಲಾವನದಲ್ಲಿ ಇಂದ್ರಜಿತು ತನ್ನ ಯಜ್ಞವನ್ನು ಪೂರೈಸಿಬಿಟ್ಟರೆ ಯುದ್ಧದಲ್ಲಿ ದೇವದಾನವರಾದಿಯಾಗಿ ಯಾರೂ ಅವನನ್ನು ಜಯಿಸಲಾಗುವುದಿಲ್ಲ. ಅದರಿಂದ ನನಗೆ ಆತಂಕವಾಗುತ್ತಿದೆ. ವಿಭೀಷಣ, ನಿನ್ನ ಆತಂಕ ಆತುರ ನನಗೆ ಅರ್ಥವಾಗುತ್ತದೆ. ನಿನ್ನ ಭಾವನೆಗಳು ನನಗೆ ಅರ್ಥವಾಗುತ್ತವೆ. ಪ್ರಭು ರಾಮಚಂದ್ರ, ನಮಗೆ ದುಃಖ ಉಂಟು ಮಾಡಿದ ಶತ್ರುಗಳು ಯಾವ ಕಾರಣಕ್ಕೂ ಸಂತೋಷದಿಂದ ಇರಬಾರದು. ನಾವೆಲ್ಲ ಹತಾಶೆಯ ಗೂಡಿನಿಂದ ಹೊರಬಂದು ರಣೋತ್ಸಾಹದಿಂದ ಮುನ್ನುಗ್ಗಬೇಕಾಗಿದೆ. ನಿನ್ನ ಮಾತು ಸರಿಯಾಗಿದೆ ವಿಭೀಷಣ. ನಾವು ಹೊಸ ಉತ್ಸಾಹದಿಂದ ಶತ್ರು ದಮನ ಮಾಡಲು ಮುಂದಾಗಬೇಕು. ಅಂದರೆ ಲಕ್ಷ್ಮಣ ತಕ್ಷಣ ಹೊರಡಲಿ ಎಂದು ನೀನು ಸೂಚಿಸುತ್ತಿರುವೆ ಅಲ್ಲವೇ ವಿಭೀಷಣ? ಹೌದು ರಾಮಚಂದ್ರ. ಲಕ್ಷ್ಮಣ ಸೇನಾ ಸಹಿತನಾಗಿ ನಿಕುಂಬಲಾವನಕ್ಕೆ ಹೋಗಿ ಅಲ್ಲಿ ಇಂದ್ರಜಿತುವಿನ ಹೋಮಕ್ಕೆ ಅಡ್ಡಿಪಡಿಸಿ ಅವನನ್ನು ನಿಗ್ರಹಿಸುವುದು ಉಚಿತವಾಗಿದೆ. ವಿಭೀಷಣ, ಇಂದ್ರಜಿತುವಿಗೆ ಬ್ರಹ್ಮದೇವ ವರ ನೀಡಿದಾಗ ಅವನು ಏನು ಹೇಳಿದ ಎಂದು ಮತ್ತೊಮ್ಮೆ ಹೇಳು. ನೀನು ಸಂಕಲ್ಪ ಮಾಡಿ ಕುಳಿತು ಹೋಮ ಮಾಡುವಾಗ ಅದು ಪೂರ್ಣಗೊಳ್ಳುವ ಮೊದಲೇ ಶಸ್ತ್ರಪಾಣಿಯಾಗಿ ಯಾವ ಶತ್ರು ಆಕ್ರಮಿಸಿದರೂ ಆ ಶತ್ರುವಿಂದಲೇ ನಿನ್ನ ವಧೆಯಾಗುತ್ತದೆ. ಇದೇ ಬ್ರಹ್ಮದೇವ ಹೇಳಿದ ಮಾತು ರಾಮಚಂದ್ರ. ಅಂದರೆ ಈಗ ಲಕ್ಷ್ಮಣ ಅಲ್ಲಿಗೆ ಹೋಗಿ ಇಂದ್ರಜಿತುವನ್ನು ಸುಲಭವಾಗಿ ಸಂಹರಿಸಬಹುದು. ವಿಭೀಷಣ, ನಾನು ಕೆಲಕಾಲ ಯೋಚಿಸಿ ನನ್ನ ನಿರ್ಧಾರವನ್ನು ಶೀಘ್ರವಾಗಿ ತಿಳಿಸುತ್ತೇನೆ. ಬನ್ನಿ ಸಿಂಹಾಪ, ತಾವು ಈಗ ಯುವರಾಜರ ಸಮೀಪ ಹೋಗದಿರುವುದೇ ಒಳ್ಳೆಯದು. ಏನು? ನಾನು ನನ್ನ ಪುತ್ರನೊಡನೆ ಮಾತನಾಡಬಾರದೆ? ಅದಕ್ಕೀಗ ಸಮಯ ಪ್ರಶಸ್ತವಾದುದಲ್ಲ ಪ್ರಭು. ಇಲ್ಲ, ನಾನೀಗಲೇ ಇಂದ್ರಜಿತುವನ್ನು ನೋಡಬೇಕು. ಅವನು ಬೇಗ ರಣರಂಗಕ್ಕೆ ಹೋಗುವಂತೆ ಹೇಳಿ ಶತ್ರು ಸಂಹಾರವಾಗಬೇಕು. ಪ್ರಭು, ನಿಮಗೂ ತಿಳಿದಿರುವಂತೆ ಯುವರಾಜರು ತಾವು ಸಂಕಲ್ಪಿಸಿರುವ ಹೋಮವನ್ನು ಅರ್ಧಕ್ಕೆ ಬಿಟ್ಟರೆ ಅಪಜಯ ಖಂಡಿತ. ಏನು? ವೀರಾಧಿವೀರನಾದ ನನ್ನ ಪುತ್ರನಿಗೆ ಅಪಜಯ ಸಾಧ್ಯವೇ ಇಲ್ಲ. ಮಹಾಪ್ರಭು, ಬ್ರಹ್ಮನವರದ ವಿಷಯವನ್ನು ತಾವು ನೆನಪು ಮಾಡಿಕೊಂಡರೆ ಎಲ್ಲವೂ ಸ್ಪಷ್ಟವಾಗುತ್ತದೆ. ಬ್ರಹ್ಮನವರವೇ? ದೇವ, ನಾನು ಇಂದ್ರನನ್ನು ಬಿಡಬೇಕಾದರೆ ನನಗೆ ನೀನು ಅಮರತೆಯ ವರವನ್ನು ಕರುಣಿಸಬೇಕು. ವತ್ಸ, ಈ ಭೂಮಂಡಲದಲ್ಲಿ ಪಶು ಪಕ್ಷಿಯೇ ಆಗಲಿ ಮನುಷ್ಯರೇ ಆಗಲಿ ಯಾವ ಜೀವಿಯೇ ಆಗಲಿ ಅಮರತ್ವವನ್ನು ಪಡೆಯಲು ಸಾಧ್ಯವಿಲ್ಲ. ನೀತಿಯನ್ನು ಮೀರುವ ಅಧಿಕಾರ ನನಗಿಲ್ಲ. ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ನಾನು ಜಯಾಪೇಕ್ಷೆಯಿಂದ ಯುದ್ಧ ಭೂಮಿಗೆ ಹೊರಡುವ ಮೊದಲು
ಮಂತ್ರಯುಕ್ತವಾದ ಹವಿಸಿನ ಆಹುತಿಯೊಂದಿಗೆ ಅಗ್ನಿದೇವನನ್ನು ಪೂಜಿಸುತ್ತೇನೆ. ಆಗ ಅಗ್ನಿಕುಂಡದಿಂದ ನನಗೆ ದಿವ್ಯಾಸ್ತ್ರಗಳು ಲಭಿಸಬೇಕು. ನಾನು ದಿವ್ಯಾಸ್ತ್ರಗಳಿಂದ ಯುದ್ಧ ಮಾಡುವಾಗ ನನಗೆ ಯಾರಿಂದಲೂ ಮರಣ ಸಂಭವಿಸಬಾರದು. ಆಗಬಹುದು, ಆದರೆ ಯುದ್ಧ ನಿಮಿತ್ತವಾಗಿ ನೀನು ಕೈಗೊಂಡಿರುವ ಹೋಮ ಪೂರ್ಣಗೊಳ್ಳುವ ಮೊದಲು ನೀನೇನಾದರೂ ಯುದ್ಧಕ್ಕೆ ತೆರಳಿದರೆ ಈ ವರ ಫಲಿಸದು. ಹಾಗೆ ಆಗಲಿ ಬ್ರಹ್ಮದೇವ. ಹೋಮ ಪೂರ್ಣವಾಗುವ ಮೊದಲೇ ನಾನು ಯುದ್ಧಕ್ಕೆ ಹೋದರೆ ನನ್ನ ವಿನಾಶವಾಗಲಿ. ತಥಾ. ನಿನ್ನ ಮಾತು ಸತ್ಯ. ಇಂದ್ರಜಿತು ಹೋಮವನ್ನು ಅರ್ಧಕ್ಕೆ ನಿಲ್ಲಿಸಬಾರದು. ಹಾಗೆ ಮಾಡಿದರೆ ಅವನಿಗೆ ಅಪಜಯ ಉಂಟಾಗುತ್ತದೆ. ಅವನು ನಿರಾತಂಕವಾಗಿ ಹೋಮ ಮಾಡಲಿ. ಆ ನಂತರ ಬಂದು ನಾನು ಅವನನ್ನು ನೋಡುತ್ತೇನೆ. ಹೋಮ ಮುಗಿದ ನಂತರ ನನಗೆ ಸುದ್ದಿಯನ್ನು ನೀಡು. ಅಪ್ಪಣೆ ಪ್ರಭು, ಹಾಗೆ ಆಗಲಿ. ನಿನ್ನ ಸಲಹೆ ಕಾಲೋಚಿತವಾಗಿದೆ, ಸಂದರ್ಭೋಚಿತವಾಗಿದೆ. ನನ್ನ ಸೀತೆಯ ಹತ್ಯೆ ಆ ಇಂದ್ರಜಿತವನ್ನು ಮಾಯಾಜಾಲವೆಂದು ಸ್ಪಷ್ಟಪಡಿಸಿ ನಮ್ಮೆಲ್ಲರ ದುಃಖವನ್ನು ಹೋಗಲಾಡಿಸಿದ ನಿನಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದರೂ ಸಾಲದು. ಪ್ರಭು ರಾಮಚಂದ್ರ, ನಿನಗೆ ತಿಳಿಯದ ವಿಷಯವನ್ನೇನು ಅವನು ತಿಳಿಸಲಿಲ್ಲ. ರಾಕ್ಷಸರ ಮಾಯೆಯ ಬಗ್ಗೆ ನಿನಗೂ ಸಾಕಷ್ಟು ತಿಳಿದಿದೆ. ಸೀತಾದೇವಿಯ ಮೇಲೆ ನಿನಗೆ ಅಪಾರವಾದ ಪ್ರೇಮವಿರುವುದರಿಂದ ಆ ವಾರ್ತೆಯನ್ನು ಕೇಳಿದ ತಕ್ಷಣ ದುಃಖದಿಂದ ತತ್ತರಿಸಿದೆ. ಹಾಗೆಯೇ ಸೀತಾ ಮಾತೆಯ ಮೇಲೆ ಅಪಾರವಾದ ಭಕ್ತಿ ಇರುವುದರಿಂದ ಹನುಮಂತ, ಸುಗ್ರೀವಾದಿ ಮಿತ್ರರು ಮತ್ತು ಸಕಲ ವಾನರ ವೀರರು ದುಃಖಕ್ಕೆ ಈಡಾದರು. ಸೂರ್ಯನ ತೇಜಸ್ಸಿನ ಮುಂದೆ ಮಂಜು ಕರಗುವ ಹಾಗೆ ಸತ್ಯದ ಬೆಳಕಿನಲ್ಲಿ ಸುಳ್ಳಿನ ಕತ್ತಲು ಉಳಿಯುವುದಿಲ್ಲ ರಾಮಚಂದ್ರ. ಸುಳ್ಳಿನಿಂದ ನಮ್ಮಲ್ಲಿ ದುಃಖ ಸಂಕಟಗಳನ್ನು ಉಂಟು ಮಾಡಿದ ಆ ಇಂದ್ರಜಿತುವಿನ ಮಾಯಾಜಾಲವನ್ನು ಮಂತ್ರ ಹಾಕಿ ನಿಷ್ಕ್ರಿಯಗೊಳಿಸುವ ಸಮಯ ಬಂದಿದೆ. ನಿನ್ನ ಮಾತು ನಿಜ ಲಕ್ಷ್ಮಣ. ಆ ಇಂದ್ರಜಿತುವಿನ ಕೊನೆಯಾಗಬೇಕು. ಅವನನ್ನು ನಿಗ್ರಹಿಸಿದರೆ ರಾವಣನ ಬಲ ನಾಶವಾದಂತೆ. ಅದಕ್ಕೆ ನಾವು ಮತ್ತೆ ವಂಚನೆಗೆ ಒಳಗಾಗದಂತೆ ಎಚ್ಚರ ವಹಿಸಬೇಕು. ಹೌದು ಜಾಂಬವಂತ, ಆ ರಾವಣ ಪುತ್ರನ ಶಕ್ತಿ ಸಾಮರ್ಥ್ಯವೇನೆಂದು ಈಗ ನಮಗೆ ತಿಳಿದಿದೆ. ನಾಗಾಸ್ತ್ರ ಬ್ರಹ್ಮಾಸ್ತ್ರವನ್ನು ಬಲ್ಲ ಮಹಾಪರಾಕ್ರಮಿಯಾದ ಅವನು ಮಾಯಾ ವಿದ್ಯೆ ಮೂಲಕ ನಮ್ಮೆಲ್ಲರನ್ನು ವಂಚಿಸಿದ ಅವನ ನೀಚ ಬುದ್ಧಿ ಅವನ ತಂದೆ ಆ ರಾವಣನಿಂದಲೇ ಬಂದಿರಬೇಕು. ನನ್ನ ಸೀತೆಯನ್ನು ಕಳ್ಳನಂತೆ ಕದ್ದು ಆ ರಾವಣ ತನ್ನ ಮೃತ್ಯುವನ್ನು ತಾನೇ ಆಹ್ವಾನಿಸಿದ್ದಾನೆ. ಈಗ ತಂದೆಗೆ ಬೆಂಬಲವಾಗಿ ವಂಚನೆ ಮಾಡಿ ಅವನ ಪುತ್ರನು ಮರಣಕ್ಕೆ ಕರೆ ನೀಡಿದ್ದಾನೆ. ಹೌದು ರಾಮಚಂದ್ರ, ಆ ರಾವಣ ಪುತ್ರ ಅದೃಶ್ಯನಾಗಿದ್ದರೂ ಅವನು ಪಲಾಯನ ಮಾಡುವಂತೆ ಸರ್ವ ದಿಕ್ಕುಗಳಿಗೂ ನೀನು ಬಾಣಗಳನ್ನು ಪ್ರಯೋಗಿಸಿದೆ. ಅಂದೇ ಅವನ ಅಂತ್ಯ ಹಾಡಬೇಕಾಗಿತ್ತು. ಅಂಗದ, ರಾಮಬಾಣಕ್ಕೆ ಯಾವುದೂ ಅಸಾಧ್ಯವಲ್ಲ. ಇಂದ್ರಜಿತು ಕಣ್ಣಿಗೆ ಕಾಣಲಿ ಕಾಣದಿರಲಿ, ಅವನು ಎಲ್ಲಿಯೇ ಇದ್ದರೂ ನಿಂತಲ್ಲೇ ಬಾಣ ಪ್ರಯೋಗಿಸಿ ಅವನನ್ನು ಕೊಲ್ಲುವ ಶಕ್ತಿ ಶ್ರೀರಾಮಚಂದ್ರನಿಗಿದೆ. ಆದರೆ ಯಾವ ಸಮಯದಲ್ಲಿ ಯಾರಿಂದ ಯಾರ ಸಂಹಾರವಾಗಬೇಕೋ ಅದೇ ಆಗಬೇಕೆಂಬುದು ಪ್ರಭುವಿನ ಇಚ್ಛೆ. ನಿನ್ನ ಮಾತು ಸರಿಯಾಗಿದೆ ಹನುಮಂತ. ಆ ಇಂದ್ರಜಿತುವಿನ ಸಂಹಾರ ನನ್ನ ಸೋದರನಿಂದಲೇ ಆಗಬೇಕೆಂದು ನನ್ನ ಸಂಕಲ್ಪ. ವಿಭೀಷಣದ್ದು ಅದೇ ಅಪೇಕ್ಷೆ. ಹೌದು ರಾಮಚಂದ್ರ, ಆ ಇಂದ್ರಜಿತನ ಯುದ್ಧವನ್ನು ಲಕ್ಷ್ಮಣ ಮಾಡಲೇಬೇಕು. ಹಾಗೆ ಆಗಲಿ ವಿಭೀಷಣ. ಲಕ್ಷ್ಮಣ, ಸಹೋದರ, ಸುಗ್ರೀವ, ಅಂಗದ, ಹನುಮಂತ, ಜಾಂಬವಂತಾದಿ ವಾನರ ವೀರರೊಂದಿಗೆ ನೀನು ನಿಕುಂಬಿಲಾ ವನಕ್ಕೆ ಹೋಗು. ಆ ಇಂದ್ರಜಿತುವಿನೊಡನೆ ಹೋರಾಡು. ಅವನ ಮಾಯಾಜಾಲವನ್ನು ಛಿದ್ರಗೊಳಿಸಿ ಅವನನ್ನು ಸಂಹರಿಸು. ವಿಭೀಷಣ ತನ್ನ ಸಚಿವರೊಡನೆ ನಿನ್ನನ್ನು ಹಿಂಬಾಲಿಸುತ್ತಾರೆ. ಆಗಲಿ. ನಾನು ಪ್ರಯೋಗಿಸುವ ಮೃತ್ಯು ಸದೃಶವಾದ ಬಾಣಗಳು ಆ ಇಂದ್ರಜಿತುವಿನ ದೇಹವನ್ನು ಸೀಳಿ ಲಂಕೆಯನ್ನು ಸೇರುತ್ತವೆ. ಸಹೋದರ, ಆ ದುರುಳ ಇಂದ್ರಜಿತುವನ್ನು ಸಂಹರಿಸುವಂತೆ
ನನ್ನನ್ನು ಆಶೀರ್ವದಿಸು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.